ಸ್ನೇಹಿತರೆ ನೋಡಿ, ಈ ದಿನ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ದೊಡ್ಡ ಕುಂದೂರು ಗ್ರಾಮದಲ್ಲಿ ಹಾಲು ಹಲ್ಲಿನ ಕರುಗಳ ಚಕ್ಕಡಿ ಗಾಡಿ ಓಟದ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದಾರೆ. ನೋಡಿ, ಈ ಸ್ಪರ್ಧೆಗೆ ಸುಮಾರು ಹಾಲು ಹಲ್ಲಿನ ಪುಟ್ಟ ಪುಟ್ಟ ಕರುಗಳು, ಮುದ್ದಾದ ಕರುಗಳು ಆಗಮಿಸ್ತಿದ್ದಾವೆ. ಎಲ್ಲ ನೋಡಿ, ಹಳ್ಳಿಕರ್ ರಾಸುಗಳು ಬರ್ತಾ ಇದ್ದಾವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸ್ಪರ್ಧೆಯು ಕೂಡ ಆರಂಭ ಆಗುತ್ತೆ. ಯಾವ ಊರಿಂದ ಬಂದಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಸರ್ ನಮಸ್ತೆ. ಯಾವ ಊರು ನಿಮ್ದು? ನಮ್ದು ಅಜ್ಜಂಪುರ. ಅಜ್ಜಂಪುರದ ಹತ್ರ ಯಾವ ಊರು? ತಾವರೀಕೆರೆ. ಓಕೆ ಸ್ನೇಹಿತರ ನೋಡಿ, ಈ ಕರು ಅಜ್ಜಂಪುರದ ಪಕ್ಕ ಬುಕ್ಕಂಬುದಿ ಹತ್ರ ಚನ್ನಗಿರಿ ತಾಲೂಕು ತಾವರೀಕೆರೆಯಿಂದ ಬಂದಿದೆ. ಈ ಕರು ಹೆಸರು ಸರ್? ಸಿರಿ ಅಂತ. ಓಕೆ, ಹೆಣ್ಗರುನಾ? ಓಕೆ ನೋಡಿ ಸ್ನೇಹಿತರೆ, ಸಿರಿ ಅಂತ ಹೆಣ್ಗರು, ಮುದ್ದಾದ ಹಾಲು ಹಲ್ಲಿನ ಕರು ದೊಡ್ಡ ಕುಂದೂರು ಗ್ರಾಮಕ್ಕೆ ಬಂದಿದೆ. ಸರ್ ಇದೆಲ್ಲರೂ ಭಾಗವಹಿಸಿದೆಯಾ ಆಕಾರದಲ್ಲಿ? ಕುಂಟಿನ ಮಾಡ ಗೋಮನ್ ಆಗಿದೆಯಾ? ಇಲ್ಲ, ಮೂರನೇ ರೌಂಡ್ ಕಟ್ ಆಗಿತ್ತು. ಹೌದಾ? ಇನ್ನು ಅಲ್ಲಿ ಒಂದೇ ಕಡೆ ಹಾಕಿರೋದು? ಅಲ್ಲಿ ಒಂದೇ ಕಡೆ. ಈಗ ತಾನೇ ಅಖಾಡಕ್ಕೆ ಕಾಲಿಕ್ತಿದೆ ಸ್ನೇಹಿತರೆ, ಸಿರಿ ಅಂತ ಕರು. ಇದು ಕಾಲ್ದ ಬೆಸ್ಟ್ ಹೇಳ್ತೀವಿ, ಒಳ್ಳೇದಾಗ್ಲಿ. ಸರ್ ಇದು ಈ ಕರು ಹೆಸರು? ಭೀಷ್ಮ. ಇದ್ಯಾ ಊರ್ದು? ಕೋಟಿಕೆರೆ. ಯಾವ ಊರ ಹತ್ರ ಹೇಳಿ? ಬುಕ್ಕಂಬುದಿ ಹತ್ರ. ಸ್ನೇಹಿತರೆ ನೋಡಿ, ಬುಕ್ಕಂಬೂದಿ ತಾವರೀಕೆರೆ ಹತ್ರ ಕೊರಟೀಕೆರೆ ಗ್ರಾಮದ್ದು ಭೀಷ್ಮ ಕರು ಬಂದಿದೆ. ತುಂಬಾ ಅತ್ಯುತ್ತಮವಾಗಿ ಒಳ್ಳೊಳ್ಳೆ ರಾಸುಗಳು ಬರ್ತಿದಾವೆ. ನೋಡಿ, ಇದು ಕೂಡ ತುಂಬಾ ಅಗ್ರೆಸಿವ್ ಆಗಿದೆ. ಸರ್ ನಮಸ್ತೆ. ಸರ್ ಹೇಳಿ. ಸರ್ ನಿಮ್ದು ಯಾವ ಊರು? ಸರ್ ಸಾಲಿಗ್ರಾಮ. ಮೈಸೂರು ಡಿಸ್ಟ್ರಿಕ್ಟ್ ಕೇರನಗರ ತಾಲೂಕು. ಸ್ನೇಹಿತರೆ ನೋಡಿ, ಸುಮಾರು ಇಲ್ಲಿಂದ ಒಂದು 300 ಕಿಲೋಮೀಟರ್ ಆಗುತ್ತೆ ಮೈಸೂರು ಡಿಸ್ಟ್ರಿಕ್ಟ್ KR ನಗರದಿಂದ ಸಾಲಿಗ್ರಾಮದಿಂದ ಬಂದಿದ್ದಾರೆ. ನೋಡಿ, ಇದು ಸಾಲಿಗ್ರಾಮದ ಕರು. ಸರ್ ಇದ್ರ ಡ್ರ್ಯಾಗನ್. ನೋಡಿ, ಇದು ಡ್ರ್ಯಾಗನ್ ಅಂತ, ಇದು ಕಾವೇರಿ ಅಂತ, ಎರಡು ಕೂಡ ಸಾಲಿಗ್ರಾಮದ ರಾಸುಗಳು. ಇವೆಲ್ಲರೂ ಬಹುಮಾನ ಆಗಿದ್ದಾವೆ. ಸರ್ ಪ್ರೈಸ್ ಆಗ ಸರ್ 3 ಪ್ರೈಸ್ ಆಗೈತೆ. ಕಾವೇರಿ ಅದು ನೋಡಿ, ಅದು ಕಾವೇರಿ ಒಂದು 5-6 ಬಹುಮಾನ ಗೆದ್ದಿದೆ ಅಂತೆ. ಇದು ಇನ್ನು ಈಗ 2 ಅಕ್ಕಡ ಆಡಿದೆ ಅಂತೆ ಸ್ನೇಹಿತರೆ. ಓಕೆ, ಧನ್ಯವಾದಗಳು ಸರ್, ಒಳ್ಳೇದಾಗ್ಲಿ, ಜಯಶಾಲಿ ಆಗ್ಲಿ ಅಂತ ಹಾರೈಸ್ತೀವಿ. ಸ್ನೇಹಿತರೆ ನೋಡಿ, ಈ ದಿನ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಲಕ್ಕವಳ್ಳಿ ಸಮೀಪದ ದೊಡ್ಡ ಕುಂದೂರು ಅಂತ ಸ್ನೇಹಿತರೆ ಒಂದು ಗ್ರಾಮ. ಇದು ಭದ್ರಾ ನದಿಯ ತಟದಲ್ಲಿರುವ ಗ್ರಾಮ ಸ್ನೇಹಿತರೆ. ಇಲ್ಲಿನ ಜೀವನದಿ ಭದ್ರಾ ಅಂತಾನೆ ಹೇಳ್ಬೋದು, ಹಾಗೂ ಇಲ್ಲಿನ ರೈತರಿಗೆ ಭದ್ರಾ ನದಿನೇ ಜೀವನಾಧಾರವಾಗಿದೆ. ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ತುಂಬ ಹಸಿರಿನಿಂದ ಕೂಡಿರುವ ಗ್ರಾಮ, ತುಂಬ ಏನೋ ಒಂಥರ ಸ್ವಚ್ಛ ಗ್ರಾಮ ಅಂತ ಹೇಳ್ಬೋದು. ಇಂಥ ಗ್ರಾಮದಲ್ಲಿ ಸ್ನೇಹಿತರೆ ಪ್ರಪ್ರಥಮ ಬಾರಿಗೆ ಜೋಡಿ ಚೆಕ್ಕಡಿ ಹಾಲು ಹಲ್ಲಿನ ಕರುಗಳ ಒಂದು ರೇಸನ್ನು ಏರ್ಪಡಿಸಿದ್ದಾರೆ ಸ್ನೇಹಿತರೆ. ಇದು ಪ್ರಥಮ ಬಾರಿಗೆ ನಡೆಸ್ತಿದ್ದಾರೆ. ನೋಡಿ, ಈ ಭಾಗದಲ್ಲೆಲ್ಲ ರೇಸ್ ಮಾಡ್ತಿರಲಿಲ್ಲ ಈ ಹಿಂದೆ. ಇವರು ಕೂಡ ಅನೇಕ ವಿಡಿಯೋಗಳನ್ನು ನೋಡ್ಕೊಂಡು ಎತ್ತಿನ ಗಾಡಿ ರೇಸ್ ಎಲ್ಲಾಗುತ್ತೆ ಅಲ್ಲೆಲ್ಲ ಹೋಗಿ, ರೈತರ ಮಕ್ಕಳಲ್ವಾ, ರೈತರ ಮಕ್ಕಳಿಗೆ ಎತ್ತುಗಳೇ ಒಂದು ಪ್ರಿಯವಾದ ಒಂದು ಪ್ರಾಣಿ. ಹಂಗಾಗಿ ಅದನ್ನು ನೋಡ್ಕೊಂಡು ಬಂದು ನಮ್ಮೂರಲ್ಲೂ ಕೂಡ ಈ ಥರ ಒಂದು ರೇಸ್ ಮಾಡೋಣ, ನಮ್ಮೂರಲ್ಲೂ ಕೂಡ ಹಳ್ಳಿಕರ ಸಂರಕ್ಷಣೆ ಆಗೋಕ್ಕೆ ಈ ರೇಸು ಒಂದು ಕಾರಣ ಆಗಲಿ ಅಂತ ಪ್ರಥಮ ಬಾರಿಗೆ ರೇಸ್ ನಡೆಸ್ತಿದ್ದಾರೆ. ನೀವು ನೋಡಬೇಕು ಸ್ನೇಹಿತರೆ, ಎಷ್ಟು ಅತ್ಯುತ್ತಮವಾಗಿದೆ ಅಖಾಡ ಅಂದರೆ. ಮಳೆ ಬಂದ್ರೂ ಕೂಡ ಕೆಸರಾಗಲ್ಲ ಅಂತ ಒಂದು ಪಿಚ್ ನೋಡಿದ್ದಾರೆ. ಹಾಗೂ ಈ ಸುತ್ತ ನಾವು ಏನು ಟ್ರ್ಯಾಕ್ ರೆಡಿ ಮಾಡ್ತೀವಲ್ಲ, ಅಡಿಕೆ ಮರದಿಂದ ಕಟ್ಟಿದ್ದಾರೆ ಸ್ನೇಹಿತರೆ. ಯಾವ ಥರ ಇದೆ ಅಂದರೆ, ನಾವೇ ತೊಳ್ಳಿ ಬೀಳ್ಸಕ್ಕೆ ಪ್ರಯತ್ನ ಪಟ್ಟರು ಬೀಳಲ್ಲ, ಆ ರೀತಿಯಾದ ಒಂದು ಒಳ್ಳೆ ಟ್ರ್ಯಾಕನ್ನು ರೆಡಿ ಮಾಡಿದ್ದಾರೆ. ಪ್ರಥಮ ಬಾರಿಗೆ ಮಾಡ್ತಿರುವ ರೇಸ್ ಅಂತ ನಾವು ಯಾವ ಕಾರಣಕ್ಕೂ ಹೇಳೋಕ್ಕಾಗಲ್ಲ, ಆ ಥರ ಇದೆ ಪಿಚ್ಚು. ಒಂದೊಂದು ಕಂಬಕ್ಕೂ ಲೈಟ್ಗಳನ್ನು, ಕೇಸರಿ ಬಾವುಟಗಳನ್ನು ಹಾಕಿ ಅತ್ಯುತ್ತಮವಾಗಿ ಮಾಡಿದ್ದಾರೆ. ಊರಿನ ಗ್ರಾಮಸ್ಥರಲ್ಲಿದ್ದಾರೆ ಸ್ನೇಹಿತರೆ, ಇವರೇ ಕಮಿಟಿಯವರು, ಇವರೇ ಎಲ್ಲ ಹೊಂದಾಣಿಕೆಯಿಂದ ರೇಸ್ ಮಾಡ್ತಿದ್ದಾರೆ. ಅವರಿಂದ ಒಂದು ಚಿಕ್ಕ ಮಾಹಿತಿ ತಿಳಿಸ್ಕೊಡ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಗ್ರೂಪಿಂದ ಹೆಸರೇನಾರು ಇದೆಯಾ? ನಮ್ಮ ಗ್ರೂಪಿಂದ ಏನಿಲ್ಲ, ದೊಡ್ಡ ಕುಂದೂರು ಗ್ರಾಮದ ಯುವಕರ ಸಂಘ ಅಂತ ಮಾಡ್ತಾ ಇದೀವಿ. ಇದೇ ಫಸ್ಟ್ ಮಾಡ್ತಾ ಇರೋದು ನಾವು. ಆದರೂ ನಮಗೆ ಎಷ್ಟು ತಿಳಿದಿತ್ತು ಅಷ್ಟು ಮಟ್ಟಿಗೆ ಚೆನ್ನಾಗಿ ಮಾಡಿದ್ವಿ. ನಾವು ಫಸ್ಟ್ ಯೂಟ್ಯೂಬಲ್ಲೇ ನೋಡ್ಕೊಂಡು ಇದನ್ನು ಮಾಡ್ತಾ ಇರೋದು. ಒಟ್ಟು ದನಗಳನ್ನ ಉಳಿಸ್ಬೇಕು, ಎಲ್ಲ ಇದು ಮಾಡ್ಬೇಕಂತ ಈ ಆಟನ ಏರ್ಪಡಿಸಿದ್ವಿ ನಾವು. ನೋಡಿ ಸ್ನೇಹಿತರೆ, ಅದನ್ನು ಹೇಳ್ತಿದ್ರೆ, ಎತ್ತುಗಳನ್ನ ಸಂರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆಟವನ್ನು ಏರ್ಪಡಿಸಿದ್ರಂತೆ. ಸರ್ ನಿಮ್ಮೂರಲ್ಲಿ ಈ ಹಿಂದೆ ಜೋಡಿ ಎತ್ತಿನ ಗಾಡಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಎತ್ತುಗಳೇನಾರು ಇದ್ವಾ? ಎತ್ತುಗಳು ಅವಾಗ ಎಲ್ಲ ಮನೆಯಲ್ಲಿ ಇದ್ವು. ಇವಾಗ ಹುಡುಕಿದ್ರು ಊರಲ್ಲಿ ಒಂದು 2 ಜೊತೆ 3 ಜೊತೆ ಅಷ್ಟೇ ಇದೆ ಸರ್. ಈ ತರ ರೇಸ್ ಮಾಡೋದ್ರಿಂದ ಜಾಸ್ತಿ ಆಗ್ತವೆ ಅನ್ನೋದು ನಿಮ್ ನಂಬಿಕೆನಾ? ನಂಬಿಕೆ ಅನ್ನೋದು ಒಟ್ಟು ಅವ್ರವ್ರ ಒಂದು ಮನಸ್ಸಲ್ಲೂ ಬರಬೇಕು. ಒಟ್ಟು ಆಗುತ್ತೆ, ಒಟ್ಟು ಅದು ನಿಜ ಆಗ್ಬೋದು. ನೀವ್ ಹೇಳ್ತಿರೋದು ನಿಜ ಸರ್. ಈ ತರ ಒಂದು ಎತ್ತಿನ ಗಾಡಿ ರೇಸಿನಿಂದನೇ ನಾವು ಇವತ್ತು ಪ್ಯೂರ್ ಹಳ್ಳಿಕಾರ್ ಆಗಿರ್ಬೋದು, ಅಮೃತಮಾಲ್ ಆಗಿರ್ಬೋದು, ಗೂಳಿಗಳಾಗಿರ್ಬೋದು, ಅನೇಕ ರಾಸಗಳನ್ನ ನಾವು ನೋಡ್ತಿದೀವಿ ಅಂದ್ರೆ ಈ ಗಾಡಿ ರೇಸಿಂದಾನೆ ಸ್ನೇಹಿತರೆ. ಹಸುಗಳಿಂದ ಹಾಲು ಕರಿತಿದ್ದಾರೆ, ಅವ್ನು ಸಾಕ್ತಿದ್ದಾರೆ, ಬಿಟ್ರೆ ಈ ಎತ್ತುಗಳ ಸಂರಕ್ಷಣೆ ತುಂಬಾ ಕಮ್ಮಿ ಇದೆ. ಈ ತರ ಗಾಡಿ ರೇಸಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಿದಾರಲ್ವಾ ಸರ್? ಅದೇ ನಿಜ ಸರ್.
ರೇಸ್ ಮಾಡಿರೋದ್ರಿಂದ ಜನಗಳ ಬೆಂಬಲ ಯಾವ ತರ ಇದೆ? ಜನಗಳು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾ. ಎಲ್ಲ ಜನಗಳ ಬೆಂಬಲದಿಂದನೇ ಆಗಿರೋದು. ಪ್ರತಿಯೊಬ್ಬರು ಪ್ರತಿಯೊಂದು ಕೆಲಸಕ್ಕೂ ಬಂದು ಇಲ್ಲೆಲ್ಲ ಹಾ. ಸಪೋರ್ಟ್ ಮಾಡಿದ್ದಾರೆ. ಊರಿನ ಎಲ್ಲ ಅವ್ರವ್ರ ಸಹಾಯನ ಮಾಡ್ಯಾರ ಸರ್. ತುಂಬಾ ಜನ ಆಲ್ಮೋಸ್ಟ್ ನೋಡಕ್ ಬರ್ತಾರೆ ಅನ್ಸುತ್ತೆ. ಅವರಿಗೆಲ್ಲ ಮತ್ತೆ ವ್ಯವಸ್ಥೆಗಳು ಏನಾದ್ರು ಮಾಡಿದ್ರ ಊಟದ? ವ್ಯವಸ್ಥೆ ಎಲ್ಲ ಪ್ರತಿಯೊಬ್ಬರಿಗೆ ಬರೋರಿಗೆ ಒಂದು 500ರಿಂದ 600 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿವಿ. ಕುಡಿಯೋ ನೀರಿಗೆ ಪ್ರತಿಯೊಂದಿಗೆ ಯಾವುದಕ್ಕೆ ತೊಂದರೆ ಆದಂಗೆ ಮಾಡಿವಿ. ಎತ್ತುಗಳು ನಿಲ್ಸಕ್ಕೆ ಸೈಡಲ್ಲಿ ಜಾಗ ಅದೆಲ್ಲ ಕ್ಲೀನಾಗಿ ಎಲ್ಲ ಅಚ್ಚುಕಟ್ಟಾಗಿ ಮಾಡಿವಿ. ಕರೆಂಟ್ ವ್ಯವಸ್ಥೆ ಮಾಡಿವಿ. ಪ್ರತಿಯೊಂದು ಅವ್ರಿಗೆ ಏನು ತೊಂದರೆ ಆಗದಂಗೆ ವ್ಯವಸ್ಥೆ ಮಾಡಿವಿ ಸರ್. ನೋಡಿ ಸ್ನೇಹಿತರೆ, ಒಂದು ಸಣ್ಣ ಹಳ್ಳಿ ಆದ್ರೆ ಈ ಹಳ್ಳಿಗೆ ಮೈಸೂರು, ಮಂಡ್ಯ, ಚಿಕ್ಕಮಗಳೂರ ಭಾಗದಿಂದ ಇರ್ಬೋದು, ಒಂದು 4-5 ಜಿಲ್ಲೆಯಿಂದ ಚಿಕ್ಕ ಚಿಕ್ಕ ಕರುಗಳು ಬರ್ತಾನೆ ಇದ್ದಾವೆ. ನೋಡಿ, ಎಲ್ಲಿಯ ದೊಡ್ಡ ಕುಂದೂರು, ಎಲ್ಲಿಯ ಮಂಡ್ಯ, ಈ ತರ ಒಂದು ನಂಟು ಯಾವ ತರ ಇರುತ್ತೆ. ಎತ್ತುಗಳ ಸಾಕೋರು ತುಂಬಾ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಎಲ್ಲಿದ್ರು ರೇಸನ್ನ ಅವ್ರು ಹುಡುಕೊಂಡ್ ಬರ್ತಾರೆ. ಇವ್ರಿಗೂ ಕೂಡ ಅಲ್ಲಿಂದ ಬಂದಿದಾರಲ್ಲಪ್ಪ ಅಂತೇಳಿ ಅವ್ರನ್ನ ನಮ್ಮನೆ ನೆಂಟರು ಬಂದಾಗ ಯಾವ ರೀತಿ ಅವ್ರನ್ನ ನಾವು ಟ್ರೀಟ್ ಮಾಡ್ತೀವಿ ಆ ರೀತಿ ಟ್ರೀಟ್ ಮಾಡಿ ಅವ್ರಿಗೆ ಒಂದು ಒಳ್ಳೆ ಅವಕಾಶಗಳನ್ನ ಒದಗಿಸಿ ಕೊಡ್ತಾರೆ ಎತ್ತುಗಳು ಗೆಲ್ಲೋ ತರ. ಸರ್, ಮತ್ತೆ ಬಹುಮಾನಗಳನ್ನ ಏನೇನು ಇಟ್ಟಿದ್ರೆ? ಬಹುಮಾನ ಫಸ್ಟ್ ಪ್ರೈಸ್ ಬಂದು 30,000 ಇಟ್ಟಿ ಸರ್. ಹಾ. 2ನೇ ಪ್ರೈಸ್ 20,000 ಇಟ್ಟಿತ್ತೆ. ಹಾ. 3ನೇ ಪ್ರೈಸ್ 15,000. 4ನೇ ಪ್ರೈಸ್ ಬಂದು 10,000. ಆಮೇಲೆ 5ರಿಂದ 8 ಬಂದು ತಲಾ 1,000 ಕೊಟ್ಟು ಆಮೇಲೆ ಅವರಿಗೂ ಟ್ರೋಫಿ ಕೊಟ್ಟಿದ್ದೆ. ಪ್ರತಿಯೊಬ್ಬರಿಗೂ ಟ್ರೋಫಿ ವಿತ್ ಬಹುಮಾನ ಎಲ್ಲ ಐತೆ. ಅವರು ಎತ್ತಿ ರೇಸಿಗೆ ಬರೋರಿಗೆ ಎಂಟ್ರಿ ಫೀಸ್ 2,000 ಹಾಕಿ ಸರ್. ಓಕೆ, ನೋಡಿ ಸ್ನೇಹಿತರೆ, ಎಂಟ್ರಿ ಫೀಸ್ 2,000 ಮಾಡಿದಾರಂತೆ. 8 ಬಹುಮಾನ ಕೊಡ್ತಿದ್ದಾರೆ ಇವತ್ತು ಇವರು. 8 ಬಹುಮಾನ ಅಂದ್ರೆ ಸುಮ್ಮನೆ ಅಲ್ಲ. ಬಂದಿರುವ ರಾಸುಗಳಲ್ಲಿ 8 ಜೊತೆ ರಾಸುಗಳು ಖುಷಿಯಿಂದ ಹೋಗ್ಬೋದು. ನಾವು ಕೂಡ ಇಲ್ಲಿ ಭಾಗವಹಿಸಿ ಈ ಊರಿನ ಜನತೆಯ ಪ್ರೀತಿ ನಮಗೆ ಸಿಕ್ಕಿದೆ ಅಂತೇಳಿ ಸ್ವತಂತ್ರ ರಾಸುಗಳಿಗೂ ಪ್ರೀತಿ ಕೊಡ್ತಿದ್ದಾರೆ. ಆದರೆ ಬಂದಿರೋರಿಗೆ, ಗೆದ್ದಿರೋರಿಗೆ ಒಂದು ಪ್ರತಿಫಲವಾಗಿ ಒಂದು ಗಿಫ್ಟ್ ಅಂತ ಬಹುಮಾನ ರೂಪದಲ್ಲಿ ಕೊಡ್ತಿದ್ದಾರೆ. ಓಕೆ ಸ್ನೇಹಿತರೆ, ಇದು ಈ ಊರಿನ ಗ್ರಾಮಸ್ಥರ ಒಂದು ಮಾಹಿತಿ. ಇದಿನ ಮುಂದೆ ಅನೇಕ ರಾಸುಗಳು ಬಂದಿದ್ದಾವೆ. ಬನ್ನಿ ರಾಸುಗಳ ಪರಿಚಯವನ್ನ ಈ ವಿಡಿಯೋದಲ್ಲಿ ಮಾಡ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋವನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ನೋಡಿ. ಇವೆಲ್ಲ ಟೀಮಿನ ರಾಸುಗಳು. 7 ಕೋಟಿ ಆಗಿರ್ಬೋದು, ಪಿಸ್ತೂಲು, ಬ್ರ್ಯಾಂಡ್ 7 ಕೋಟಿ. ಇನ್ನೊಂದು ಕರು ಇದೆ ಸ್ನೇಹಿತರೆ, ಅದಕ್ಕಿನ್ನು ಹೆಸರಿಟ್ಟಿಲ್ವಂತೆ. ಸ್ನೇಹಿತರೆ ನೋಡಿ, ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ತಾಯಿಯ ಒಂದು ಆಶೀರ್ವಾದವನ್ನ ತೆಗೆದುಕೊಂಡು ನಂತರ ಪಿಚ್ಚಿಗೆ ಹೋಗಿ ಬಂದಿದ್ದಾವೆ ಸ್ನೇಹಿತರೆ. ತುಂಬಾ ಒಳ್ಳೆ ನಂಬಿಕೆ ಇಟ್ಟಿದ್ದಾರೆ ದೇವ್ರ ಮೇಲೆ. ದೈವ ಶಕ್ತಿ ಇಲ್ಲದೆ ಮತ್ತೆ ಇನ್ಯಾವುದು ಮೇಲಲ್ಲ ಅಂತೇಳಿ ಇದು ನೋಡಿದ್ರೆ ಖುಷಿ ಆಗುತ್ತೆ ಸ್ನೇಹಿತರೆ, ಗೊತ್ತಾಗುತ್ತೆ ನಮಗೆ. ಅದರ ಮಾಲೀಕರು ಮಾತಾಡಿಸ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಇವತ್ತಿನ ರೇಸನ್ನು ಅತ್ಯುತ್ತಮವಾಗಿ ರೆಡಿ ಮಾಡ್ಕೊಂಡಿದ್ದೀರಾ. ಅದನ್ನು ನಾವು ತೋರಿಸೋಂಥ ಪ್ರಯತ್ನ ಮಾಡಿದ್ದೀವಿ. ಸರ್, ನಿಮ್ಮ ರಾಸುಗಳು ಈ ರೀತಿಯಾಗಿ ಒಳ್ಳೆ ಹೆಸರು ಮಾಡ್ತಿದ್ದಾವೆ ಎಲ್ಲ ಕಡೆನೂ. ನಿಮ್ಮೂರಲ್ಲಿ ಪ್ರಥಮ ಬಾರಿಗೆ ರೇಸ್ ಮಾಡ್ತಿದ್ದೀರಾ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಸಣ್ಣ ಹಳ್ಳಿ ರಾಜ್ಯ ಮಟ್ಟದಲ್ಲಿ ಒಂದು ಹೆಸರಾಗಬೇಕು. ಒಂದು ಹಳ್ಳಿ ಅಂತ ಒಂದು ಎಲ್ಲೋ ಒಂದು ಮೂಲೆ ಅಂತ ಇರೋಂಥ ಒಂದು ಹಳ್ಳಿನ ಒಂದು 4 ಜನಕ್ಕೆ ತೋರಿಸ್ಬೇಕು. ಒಂದು ರೈತರದ್ದು ಒಂದು ಕಲೆನ ಮತ್ತೆ ಇದನ್ನ ಮುಂದೆ ಎಲ್ಲರೂ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಇದಕ್ಕೆ ನಾವೆಲ್ಲ ಸೇರಿ ಇದನ್ನೊಂದು ಮಾಡ್ಬೇಕು ಅಂತ ಮಾಡ್ತಾ ಇದೀವಿ ಸರ್. ಸರ್, ಅದಕ್ಕೆ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಸಿಗ್ತಿದೆಯಲ್ಲ ಊರಲ್ಲಿ? ಹೌದೌದು ಸರ್. ಎಲ್ಲ ಊರಿಂದ ಎಲ್ಲ ಊರಿನ ಗ್ರಾಮಸ್ಥರು ಸೇರಿ ಇದನ್ನ ಮಾಡಿರೋದು. ಯಾರು ಒಬ್ಬರದ್ದು ಸ್ವಂತ ಏನಿಲ್ಲ. ಇಡೀ ಗ್ರಾಮಸ್ಥರಿಂದ ದೊಡ್ಡ ಕುಂದೂರು ಗ್ರಾಮಸ್ಥರದ್ದೇ ಇದು ಎಲ್ಲದು ಸರ್. ಸರ್, ಇವು 4 ನಿಮ್ಮ ಕಮಿಟಿಯ ರಾಸುಗಳು? ಇವು 4 ನಮ್ಮ ಕಮಿಟಿ ಇದೆ. ನಮ್ಮ ಕಮಿಟಿಯವ್ರದ್ದೇ. ಸರ್, ಎಲ್ಲರಿಗೂ ಪಿಸ್ತೂಲು 7 ಕೋಟಿ ಆಗಿರ್ಬೋದು, ಬ್ರ್ಯಾಂಡ್ ಪಿಸ್ತೂಲ್, ಇವೆಲ್ಲ ತುಂಬಾ ಜನಕ್ಕೆ ಗೊತ್ತು. ಸರ್, ಇವೆಲ್ಲ ಎಷ್ಟು ಬಹುಮಾನ ಗೆದ್ದಿದ್ದಾವೆ, ಸ್ವಲ್ಪ ಮಾಹಿತಿ ಕೊಡ್ತೀರಾ? ಸರ್, 7 ಕೋಟಿ ಒಂದು 3 ಮಾಡಿದೆ. ಪಿಸ್ತೂಲ್ ಪಿಸ್ತೂಲ್ ಬಂದು 20 ಪ್ಲೇಸ್ ಮಾಡಿದೆ. ಒಂದು 21ನೇದು ಬೈಕ್ ಹೊಡೆದಿದೆ. 22ನೇದು ಫಸ್ಟ್ ಹೊಡೆದಿದ್ದೀವಿ. ಬ್ರ್ಯಾಂಡ್ ಪಿಸ್ತೂಲ್ ಸರ್ ವಸ್ತು ಇವಾಗಿನೂ ಇಳಿಸಿದ್ದೀವಿ. ನಮ್ಮ ಮನೆದನೇ ಇವಾಗ ಇಳಿಸಿದ್ದೀವಿ. ಇದನ್ನ 2ನೇ ಪಿಚ್ಚು. ಫಸ್ಟ್ನೇ ಪಿಚ್ಚು ಫೈನಲ್ ಅಲ್ಲಿ ಹೊರಗೆ ಬಂದಿದೆ. ಇದು ಇವಾಗ 2ನೇ ಪಿಚ್ಚು. ಸರ್, ಪಿಸ್ತೂಲ್ ಜೊತೆ ಇವತ್ತು ಯಾವ ಜೋಡಿ ಮಾಡಿದ್ದೀರಾ? 7 ಕೋಟಿ. ಓಕೆ ಸ್ನೇಹಿತರೆ ನೋಡಿ, 21 ಬಹುಮಾನ ಗೆದ್ದಿರುವಂಥ ಪಿಸ್ತೂಲ್ ಜೊತೆಯಾಗಿ 7 ಕೋಟಿ ನಿಂತಿದ್ದಾನೆ ಇವತ್ತು. ಇವೆರಡು ಜೋಡಿನ ಇವತ್ತು ಈ ಊರಲ್ಲಿ ನಾವು ನೋಡ್ಬೋದು ರೇಸಲ್ಲಿ ಯಾವ ಥರ ಓಡುತ್ತೆ ಅಂತ. ಬ್ರ್ಯಾಂಡ್ ಪಿಸ್ತೂಲು ಮತ್ತು ಇನ್ನೊಂದು ಹೊಸದಾಗಿ ಬಂದಿರುವ ರಾಸು ಪ್ರಥಮ ಬಾರಿಗೆ ಭಾಗವಹಿಸಿದೆ ಅಂತೆ ಸ್ನೇಹಿತರೆ. ನೋಡೋಣ ಇವತ್ತು ಯಾವ ರೀತಿ ಭಾಗವಹಿಸ್ತವೆ. ಈ 2 ಜೊತೆ ಎತ್ತುಗಳಿಗೂ ಶುಭವಾಗಲಿ ಅಂತ ನಾವು ಹಾರೈಸ್ತೀವಿ. ಸ್ನೇಹಿತರೆ ನೋಡಿ, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ JTP ಕಿಂಗ್ ಅಂತ ನೀವು ತುಂಬಾ ಬೇಸಾಯದ ರೇಸಿನಲ್ಲಿ ಅನೇಕ ಹೆಸರು ಮಾಡಿರೋ ರಾಸುಗಳನ್ನ ಕೇಳಿರ್ತಾರೆ ಹೆಸರುಗಳನ್ನ. ನೋಡಿ, ಅದೇ ಊರಿನಲ್ಲಿ 2 ಹಾಲು ಹಲ್ಲಿನ ಕರುಗಳು ಚಕ್ಕಡಿ ಗಾಡಿ ರೇಸಿನಲ್ಲಿ ಪ್ರಥಮ ಆಕಾರದಲ್ಲಿ ಭಾಗವಹಿಸಕ್ ಬಂದಿದ್ದಾರೆ ಸ್ನೇಹಿತರೆ. ನೋಡಿ, ಇವರು JTP ಕಿಂಗಿನ ಓನರು ಗೋವಿಂದ್ ಅಂತ. ತುಂಬಾ ವಿಡಿಯೋಗಳಲ್ಲಿ ಕೇಳಿದಾರ JTP ಕಿಂಗಿನ ವಿಡಿಯೋ ಮಾಡಿ ಅಂತ. ಅವ್ರ ಊರಿಗೆ ಹೋಗಿ ಆ ಎತ್ತುಗಳ ವಿಡಿಯೋ ಮಾಡೋ ಅಂತ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಸುಮಾರು ಬಹುಮಾನ ಗೆದ್ದಿದ್ದಾವೆ ಇವತ್ತು ಬೇಸಾಯದ ರಾಸುಗಳಲ್ಲಿ. ಕಿಂಗ್ ಅಂತಾನೆ ಹೇಳ್ಬೋದು, ಅಂತ ಅತ್ಯುತ್ತಮವಾದ ರಾಸುಗಳು. ನೋಡಿ, ಅವರ ಸಮೂಹದಲ್ಲಿ ಈ 2 ಎತ್ತುಗಳು ಬಂದಿದ್ದಾವೆ. ಇದು ಒಳ್ಳೆ ಚೆನ್ನಾಗಿದೆ ಸ್ನೇಹಿತರೆ. ಹಳ್ಳಿಕಾರ್ ಜೋಡಿ ಬಹಳ ಅತ್ಯುತ್ತಮವಾಗಿದೆ. ಬನ್ನಿ ಎತ್ತುಗಳ ಹೆಸರನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಇದು ನಾನು ಅಂತ ಸರ್. ಓಕೆ ಸರ್. ಅದು ಕಾರಳ್ಳಿ ಅಂತ ಸರ್. ಓಕೆ, ಇದು ನಾನು. ಸರ್.
ನೋಡಿ ಎತ್ತಿನ ಹೆಸರೇ ನಾನು. ಓನರ್ ಉಪೇಂದ್ರ ಫ್ಯಾನ್ ಸರ್, ಹಂಗಾಗಿ ನಾನು ಅಂತ ಇಕ್ಕಿದೀವಿ ನಮ್ಮ ಹುಡುಗ. ಹೌದಾ? ಹೌದು ಸರ್. ನೋಡಿ ಸ್ನೇಹಿತರವರು ಉಪೇಂದ್ರ ಅವರವರ ಅತಿ ದೊಡ್ಡ ಅಭಿಮಾನಿ ಅಂತೆ, ಹಂಗಾಗಿ ಇದಕ್ಕೆ ನಾನು ಅಂತ ಹೆಸರಿಟ್ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಹೆಸರು, ಡಿಫ್ರೆಂಟ್ ಆಗಿದೆ ಸರ್. ಇದು ಕರಾಳಿ ಕಿಂಗ್ ಅಂತನಾ? ಕಿಂಗ್ ಅಂತ ಸರ್, ಇದು ಕರಾಳಿ ಕಿಂಗ್ ಅಂತ. ಹೌದಾ? ಹೌದು ಸರ್. ಓಕೆ ಸರ್, ಇವೆಲ್ಲರೂ ಭಾಗವಹಿಸಿದವ ಮುಂಚೆ? ಸರ್ ಇದು ಮೊದಲನೇ ಕಣ ಸರ್, ಇದೇ ಪ್ರಥಮ ಬಾರಿಗೆ ಆಗ್ತಿರೋದು ಸರ್ ನಾವು. ಸರ್ ಒಳ್ಳೆ ಎರಡು ನೋಡಕ್ ಒಂದೇ ತರ ಇದಾವಲ್ಲ, ಹೆಂಗ್ ಪೇರ್ ಮಾಡಿದ್ರಿ ಸರ್? ಈಗ 120 ನಾವು ತಗೊಂಬಂದ್ ಪೇರ್ ಮಾಡ್ಕೊಂಡಿರೋದು ಸರ್. ಇದನ್ನ ಹೌದಾ? ಬೇರೆ ಬೇರೆ ಕಡೆಯಿಂದ ತಂದು ಮಾಡ್ಕೊಂಡಿದೀವಿ ಸರ್. JTP ಕಿಂಗ್ ಹೆಂಗಿದೆ ಆ ತರ ಹೆಸರು ಮಾಡ್ಬೇಕು ಅಂತ ಇದೀವಿ ಸರ್ ನಾವ್ ಇವಾಗ. ಸರ್ ಇವತ್ತು ಇಲ್ಲಿ ಬಂದಿದ್ದೀರಾ, ಪಿಚ್ ಎಲ್ಲ ನೋಡಿದೀರಾ, ದೊಡ್ಡಕುಂದೂರು ಗ್ರಾಮದಲ್ಲಿ ಏನ್ ಅನಿಸ್ತು ನಿಮಗೆ? ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್, ಬೇರೆ ಕಡೆ ಹೋಲ್ಸ್ಕೊಂಡ್ರೆ ಇಲ್ಲಿ ಚೆನ್ನಾಗಿದೆ ಸರ್. ಅಲ್ವಾ? ಹೌದು ಸರ್. ಚಕಡಿಗೆ ಪಿಚ್ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಹೌದು ಸರ್. ಯಾರು ಈ ತರ ಮಾಡಿಲ್ಲ ಸರ್, ಚೆನ್ನಾಗಿ ಮಾಡಿದ್ದಾರೆ. ರಾಜ್ಯ ಮಟ್ಟದ ರೇಸಲ್ಲೂ ಈ ತರ ಟ್ರ್ಯಾಕ್ ಮಾಡಿಲ್ಲ, ಆ ತರ ಮಾಡಿದ್ದಾರೆ. ಅದ್ರ ಒಂದ್ ಸ್ವಲ್ಪ ದೂರ ಆಯ್ತು, ಅದೇ ಒಂದು ಪ್ರಾಬ್ಲಮ್ ಅಷ್ಟೇ. ನೋಡಿ ಸ್ನೇಹಿತರೆ, ಅವರು ರಾಜ್ಯ ಮಟ್ಟದ ರೇಸುಗಳಲ್ಲೂ ಕೂಡ ಈ ರೀತಿಯಾದ ಒಂದು ಟ್ರ್ಯಾಕ್ ಮಾಡಲ್ ಆಧಾರ ರೆಡಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಲಾಂಗ್ ಆಗಿದೆ ಆದ್ರೂ ಉತ್ತಮವಾದ ಟ್ರ್ಯಾಕ್ ಅಂತ ಹೇಳ್ತಿದ್ದಾರೆ. ಓಕೆ ಸರ್, ಇವತ್ತು ಜಯಶಾಲಿ ಆಗ್ಲಿ ನಿಮ್ಮ ಎತ್ತುಗಳು, ನಾವು ಹಾರೈಸ್ತೀವಿ. ಧನ್ಯವಾದಗಳು ಸ್ನೇಹಿತರೆ. ನೋಡಿ ಇಲ್ಲೊಂದು ಮುದ್ದಾದ ಹಾಲು ಅಲ್ಲಿನ ಚಕ್ಕಡಿ ಕರು ನಿಂತಿದೆ, ಹಳ್ಳಿ ಕರು. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನೀವು ಈ ದೊಡ್ಡಕುಂದೂರು ರೇಸಿಗೆ ಎಲ್ಲಿಂದ ಬಂದಿದ್ದೀರಾ? ಸರ್ ನಾವು ಹಾಸನ ಡಿಸ್ಟಿಕ್ ಅರಕಲೂರು ತಾಲೂಕಿಂದ ಬಂದಿದ್ದೀವಿ ಸರ್. ಹಾಸನ? ಹಾ. ಸ್ನೇಹಿತರೆ ನೋಡಿ, ಹಾಸನ ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ಬಾರ್ಡರ್ ಅಲ್ಲಿ, ಶಿವಮೊಗ್ಗದ ನಿಯರ್ ಅಲ್ಲಿರೋದು ದೊಡ್ಡಕುಂದೂರು. ಇಲ್ಲಿಗೆ ಹಾಸನದಿಂದ ಬಂದಿದ್ದಾರೆ ಹಾಲು ಅಲ್ಲಿನ ಕರುವನ್ನ ಹಾಕೊಂಡು. ಸರ್ ಈ ಕರುವಿನ ಹೆಸರೇನು ಸರ್? ಸರ್ ಇನ್ನೂ ನಾಮಕರಣ ಮಾಡಿಲ್ಲ, ಇವತ್ತೇ ಫಸ್ಟ್ ಪಿಚ್ ಹಾಕೊಂಡ್ ಬಂದಿದ್ದೀವಿ ಸರ್. ಹೌದಾ? ನೋಡಿ ಇನ್ನು ಕರುವಿಗೆ ಯಾವುದೇ ಹೆಸರನ್ನ ಇಟ್ಟಿಲ್ವಂತೆ. ಒಳ್ಳೇದಾಗ್ಲಿ, ಇದಕ್ಕೆ ಮುಂದೆ ಒಳ್ಳೆ ಫ್ಯೂಚರ್ ಸಿಗ್ಲಿ ಅಂತ ನಾವು ಹಾರೈಸ್ತೀವಿ. ಸರ್ ನಿಮ್ಮ ಹೆಸರು? ಪ್ರೀತಮ್ ಅಂತ. ಪ್ರೀತಮ್ ಅಂತ. ಸರ್ ಈ ಎತ್ತಿಗೆ ಯಾವ್ದು ಜೋಡಿ ಮಾಡಿದ್ರೆ ಇವತ್ತು? ಸರ್ ಅದೇ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಮನೋಜ್ ಅಂತ. ಮನೋಜ್ ಅಂತ. ಸರ್ ನಿಮ್ ಕರುವಿನ ಹೆಸರು ಪರಿಚಯ ಮಾಡಿ. ಇದು ನಮ್ದಲ್ಲ ಸಮ್ ಫ್ರೆಂಡ್ದು, ಚಾಕನ್ ಕರ ಅಂತ ಹೆಸರಿಟ್ಟಿದ್ದಾರೆ. ಇದೆಯಾ ಅವ್ರದ್ದು? ಇದು ಕಾಡ್ನೂರು. ಯಾವ ಜಿಲ್ಲೆ ಸರ್? ಅರ್ಕಲಗೋಡು, ಹಾಸನ ಡಿಸ್ಟಿಕ್ ಅರ್ಕಲಗೋಡು ತಾಲೂಕು. ಸ್ನೇಹಿತರೆ ಇದು ಚಾಕನ ಕರ ಅಂತ. ಈ ಎತ್ತನ್ನ ಹೆಸರಿಟ್ಟಿಲ್ಲ, ಆ ಕರುವಿಗೆ ಜೋಡಿ ಮಾಡಿದ್ದಾರೆ ರಾಮನಾಥ್ಪುರದ ರಾಸುವಿಗೆ. ಸರ್ ಇದೆಲ್ಲಾದ್ರೂ ಮುಂಚೆ ಆ ಕಡದಲ್ಲಿ ಭಾಗವಹಿಸಿತ್ತ? ಒಂದ್ 2 ಪಿಚ್ ಹಾಕಿದೀವಿ ಸರ್. ಹೌದಾ? ಸರ್ ಏನಾಗಿತ್ತು 2 ಪಿಚ್ ಅಲ್ಲಿ? ಒಂದು 3ನೇ ಪ್ರೈಸ್ ಹೊಡೆದೈತೆ, ಇನ್ನೊಂದು 5ನೇ ಪ್ರೈಸ್ ಹಂಚ್ಕೊಟ್ಟವ್ರೆ ಸರ್. ಹೌದಾ? ಒಂದು 3ನೇ ಪ್ಲೇಸ್ ಆಗಿದೆಯಾ? 5ನೇ ಪ್ರೈಸ್ ಒಂದು ಬಹುಮಾನ ಅಂತ ಕೊಟ್ಟಿದ್ರು ಸರ್. ಸರ್ ನಿಮ್ಮ ಹೆಸರು? ರಕ್ಷಿತ್ ಅಂತ. ಸ್ನೇಹಿತರೆ ನೋಡಿ, ಚಾಂಪಿಯನ್ ಚಕಡಿ ಡ್ರೈವರ್ ರಕ್ಷಿತ್ ಅಂತ, ಬಂಗಾರಿ ಅಂತಾನೂ ಕರೀತಾರೆ ಅವರಿಗೆ. ತುಂಬಾ ಜನನು ಕೂಡ ರಕ್ಷಿತ್ ಅವರು ಇಲ್ಲಿದ್ದಾರೆ ಸರ್, ಅವ್ರನ್ನ ಮಾತಾಡಿಸಿ ಚಕಡಿ ಗಾಡಿ ಬಗ್ಗೆ ಅಂತ ಕೇಳಿದ್ದು ಉಂಟು. ಸರ್ ಇವತ್ತು ಚಕಡಿ ಗಾಡಿ ರೇಸ್ ಹೊಡೆಯೋಕ್ಕೆ ಸ್ವಲ್ಪ ಟ್ರಿಕ್ಸ್ ಬೇಕು. ಗಾಡಿ ರೇಸ್ ಅಂದ್ರೆ ಸುಮ್ಮನೆ ಎಲ್ಲ ಚಕಡಿ ಓಡಿಸೋದಂದ್ರೆ. ಸರ್ ನೀವು ಚಾಂಪಿಯನ್ ಡ್ರೈವರ್ ಅಂತ ನಿಮ್ಮನ್ನು ತುಂಬಾ ಜನ ಹೇಳ್ತಾರೆ. ಸರ್ ಏನು ಅಭಿಪ್ರಾಯ ತಿಳಿಸ್ತೀರಾ? ಸರ್ ಚಕ್ಟಿ ಹೊಡೆಯೋದು ಈಸಿ ಅಂತ ಏನಲ್ಲ, ಹೊಸಿ ಕಷ್ಟನೇ. ಬ್ಯಾಲೆನ್ಸ್ ಮಾಡಿ ಕೂತ್ಕೋಬೇಕು. ಗಾಡಿ ಕರುಗಳು ಏನು ಹೋಗುತ್ತೆ, 90% ಕರುಗಳು ಹೋದ್ರೆ 10% ಜಾಕಿ ವರ್ಕ್ ಮಾಡ್ಬೋದು ಅಷ್ಟೇ. ಕರುಗಳು ಆರಿದ್ರೆ ನಾವು ಹೊಡೆಯೋಕೆ ಒಂಥರ ಕ್ರೇಜು. ಅವು ಏನು ಅಂದ್ರೆ ಒಂದೊಂದು ಬಾಲ ಇಟ್ಕೊಳ್ಳೋದು ಕೇಳ್ತವೆ, ಒಂದೊಂದು ಬೆನ್ ತೊಟ್ಟೋದು ಕೇಳ್ತವೆ. ಅದರಿಂದ ನಮಗೂ ಹೊಸಿ ನೋಡ್ಬಿಟ್ಟು ಒಂದು 2 ಪಿಚ್ ಹೊಡೆದಾದ್ಮೇಲೆ ನಮಗೂ ಗೊತ್ತಾಗುತ್ತೆ ಹೆಂಗ್ ಹೊಡಿಬೇಕು ಏನು ಅಂತ. ಅದ್ರಲ್ಲೂ ಸರ್ ನೀವು ಕೂತಾಗ ನಿಮ್ಗೆ ಯಾವುದೇ ಬ್ಯಾಲೆನ್ಸ್ ಇರಲ್ಲ, ಗ್ರಿಪ್ ಇರಲ್ಲ. ಅದು ಯಾವ ತರ ನೀವು ಸಂಪಾದಿಸ್ತೀರಾ ಅದನ್ನ? ಅದು ಏನು ಅಂದ್ರೆ ನಮ್ಗೆ 2 ಮಂಡಿನೇ ಗ್ರಿಪ್ಪು ಸರ್. ಅದರಿಂದ ಕರ ಒಂದ್ ಸ್ವಲ್ಪ ಸ್ಪೀಡ್ ಮಾಡ್ದಂಗೆ ನಮಗೂ ಹೊಸಿ ಭಯ ಆಗುತ್ತೆ. ಆದ್ರೆ ಏನು ಅಂದ್ರೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೊಡಿತೀವಿ ಅಷ್ಟೇ. ಇವ್ರದೊಂದು ಮಿಲ್ಕಿ ಅಂತ ಒಂದು ಕರು ಇತ್ತಂತೆ ಸರ್, ಅದೆಲ್ಲಿದೆ ಈಗ? ಸರ್ ಮಿಲ್ಕಿ ಅಂತ ಒಂದು ಕರು ಐತೆ ನಮ್ಮ ಹತ್ರ. ಅದು ಏನಿದ್ರು ಒಂದು 40 ಪ್ರೈಸ್ ಹೊಡೆದಿದೀವಿ. ತಮಿಳ್ನಾಡಿಗೆ ಸೇಲ್ ಮಾಡಿದ್ದು 5.5 ಲಕ್ಷಕ್ಕೆ. ಮತ್ತಿರ್ಗ ಅವರು ಏನೋ ಕಾರಣಾಂತರದಿಂದ ಆಯ್ತು ಅಂತ ವಾಪಸ್ ಕೊಟ್ರು. ಮತ್ತಿರ್ಗ ಆಯ್ಕ ಬಂದು ಒಂದು 18 ಕಣ ಹಾಕಿದೀವಿ. 18 ಕಣದಲ್ಲಿ 3 ಕಣ ಸೋತಿರೋದು. ಇನ್ನು 15 ಪಿಚ್ಚು ಪ್ರೈಸ್ ಹೊಡೆದಿದೀವಿ ಸರ್. ಮಿಲ್ಕಿ ತಮಿಳ್ನಾಡಲ್ಲಿ ರೇಕ್ಲಾಡಿತ್ತ? ರೇಕ್ಲಾಡಿತ್ತು. ನಮ್ಮ ಹತ್ರ 2 ಪಿಚ್ ಆಡಿದ್ದು. 1 ಪಿಚ್ಚು ಫಸ್ಟ್ನೇ ಪಿಚ್ ಸೋತಿದ್ದು, 2ನೇ ಪಿಚ್ಚು 11ನೇ ಪ್ರೈಸ್ ಹೊಡೆದಿದ್ದು ಸರ್. ಅದಾದ್ಮೇಲೆ ಅಲ್ಲಿಂದ ಜಾಕಿ ಗಣೇಶನ್ ಅವರು ಬಂದು ಪರಿಚಯ ಆಗಿ ಇಷ್ಟಕ್ಕೆ ಅಂತ ಮಾರ್ಸ್ಕೊಟ್ರು. ಆಮೇಲೆ ನಾವು ಕೊಟ್ಟಿದ್ದೋ ಸರ್. ಆಮೇಲೆ ಇನ್ನೊಂದು ತಿಂಗಳು ಬಿಟ್ಟು ಮತ್ತಿರ್ಗ ಫೋನ್ ಬರುತ್ತೆ ಆ ಕಡೆಯಿಂದ, ಕೊಟ್ಬಿಡ್ತೀವಿ ಅಂತ. ಆಗ ನಾವು ರಿಟರ್ನ್ ಮತ್ತಿರ್ಗ ಕಡಿಮೆ ತಗೊಬಿಟ್ಟು ಮತ್ತಿರ್ಗ ತಂದು ಫಸ್ಟ್ನೇ ಪಿಚ್ ಸೋಲ್ತೀವಿ. ಅದಾದ್ಮೇಲೆ ಸಾಲಿಡ್ ಆಗಿ ಪ್ರೈಸ್ ಹೊಡಿತೀವಿ ಸರ್. 18 ಪಿಚ್ಚಲ್ಲಿ 3 ಪಿಚ್ ಸೋಲ್ತೀವಿ, ಇನ್ನು 15 ಪಿಚ್ಚು ಸಾಲಿಡ್ ಆಗಿ ಹೊಡಿತೀವಿ ಮಿಲ್ಕಿ ಅನ್ನೋ ಎತ್ತಲ್ಲಿ. ತುಂಬಾ ಧನ್ಯವಾದಗಳು ಸರ್. ಇದೇ ರೀತಿ ನಿಮ್ಮ ಕೆಲಸ ಮುಂದುವರ್ಸ್ಕೊಂಡು ಹೋಗಿ, ಮುಂದಿನ ದಿನಗಳಲ್ಲಿ ನಿಮಗೂ ಹೆಸರು ಬರಲಿ, ನೀವು ಓಡಿಸೋಂಥ ಎತ್ತುಗಳಿಗೂ ಕೂಡ ಒಂದು ಬಹುಮಾನ ಗಳಿಸ್ಲಿ ನಾವು ಹಾರೈಸ್ತೀವಿ. ಸ್ನೇಹಿತರೆ, ದೊಡ್ಡಕುಂದೂರು ಗ್ರಾಮದಲ್ಲಿ ನಡೆದಂತಹ ಹಾಲು ಹಲ್ಲಿನ ಕರುಗಳ ಚಕ್ಕಡಿ ಗಾಡಿ ರೇಸಿನಲ್ಲಿ ಸುಮಾರು 35 ಜೊತೆ ಎತ್ತುಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದವು. ನಾನಾ ನೀನಾ ಎಂಬುವಂತೆ ಓಡಿ ಅದರಲ್ಲಿ 7 ಕೋಟಿ ಮತ್ತು ಪಿಸ್ತೂಲ್ ರಾಸುಗಳು ಪ್ರಥಮ ಸ್ಥಾನವನ್ನ ಗಳಿಸಿಕೊಳ್ಳುತ್ತವೆ. ಪ್ರಥಮ ಸ್ಥಾನ ಪಡೆದಂತ ರಾಸು ಶ್ರೀ ಚಂಗಳ್ಳಿ ಚೌಡೇಶ್ವರಿ ತಾಯಿ ಕೃಪೆ, ಶ್ರೀ ಆಂಜನೇಯ ಸ್ವಾಮಿ ಕೃಪೆ, ಪಿಸ್ತೂರು 7 ಕೋಟಿ ದೊಡ್ಡಕುಂದೂರು. ಪ್ರಥಮ ಸ್ಥಾನ
ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.